Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ಮೇಲೆ ದೂರು ಬಂದಿದೆ. ಪ್ರಕರಣದ ತನಿಖೆಯನ್ನ ಎಸ್ಐಟಿ ಮಾಡ್ತಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ನನಗೆ ಕಂಪ್ಲೇಂಟ್ ಬಂದಿತ್ತು, ಪೆನ್ ಡ್ರೈವ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸಂತ್ರಸ್ತೆ ಕೊಟ್ಟಿರುವಂಥ ದೂರಲ್ಲಿ HD ರೇವಣ್ಣ ಅವರು ಇದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣನೂ ಇದ್ದಾರೆ. ಜೀವದ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆನೂ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಸಬ್ಮಿಟ್ ಆಯ್ತಾರಲ್ಲ, ಅದರಲ್ಲಿ ಅವ್ರ ವಿಡಿಯೋಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಸಾಕ್ಷಿ ಇಲ್ಲ, ಅದ್ರ ಬಗ್ಗೆ ಇಲ್ಲ. ಓಕೆ, ಈಗ ಬರೀ ಇದು ಮೌಖಿಕನ ಅಥವಾ ಲಿಖಿತ ರೂಪದಲ್ಲಿ ಕೊಟ್ಟಿದ್ದ ಆದೇಶ ಇದು ದೂರ ಮೇಡಮ್? ಇದು ಎರಡು ಖುದ್ದಾಗಿ ಬಂದು ಕೂಡ ಮೀಟ್ ಆಗಿದ್ದಾರೆ. ಹೌದು. ಏನು ಹೇಳ್ಕೊಂಡ್ರು ಮೇಡಮ್ ಅವ್ರು ನಿಮ್ಮ ಹತ್ರ? ಇಲ್ಲ, ಅದೆಲ್ಲ ಕಾನ್ಫಿಡೆನ್ಷಿಯಲ್ ಪ್ಲೀಸ್, ಬಿಕಾಸ್ ನಾನು ಅದೆಲ್ಲ ಹೇಳಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ದಿನಗಳ ಕಾಲ ಯಾವ ಟೈಮಲ್ಲಿ ಏನಾದರೂ ಆಗಿದೆ? ಯಾವಾಗ ನಡೆದಿದ್ದು ಅಂತಂದ್ರು ಅಲ್ಲ, ಅದನ್ನೆಲ್ಲ ನಾನು ಏನಾದರೂ ಇರಲಿ ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ. ಅಲ್ಲಿ SIT ಮಾಡ್ತಾ ಇದೆ, ನಿಮಗೆಲ್ಲ ಗೊತ್ತಿರೋ ಹಂಗೆ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಪ್ಪಿಸಿದ್ದಾರೆ. ಅದು ಆ ಟೀಮ್ನ ಭಾಳ ನಮ್ಮ ಸೀನಿಯರ್ ಎಫಿಷಿಯೆಂಟ್ ಆಫೀಸರ್ VK ಸಿಂಗ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಗೌರಿ ಲಂಕೇಶ್ ಅವರ ಕೇಸ್ನು ಸಹ ಅವರೇ ಹ್ಯಾಂಡ್ಲ್ ಮಾಡಿದ್ದು ಮತ್ತು ಅವರನ್ನು ಹಿಡ್ದಿದ್ದು ಸಹ. ಸೊ ಅವರೇ ಈ ಕೇಸ್ನ ಹ್ಯಾಂಡ್ಲ್ ಮಾಡ್ತಾ ಇರೋದ್ರ ಮೇಲೆ ನಮಗೆಲ್ಲ ಭರವಸೆ ಇರಬೇಕು. ಖಂಡಿತ ನ್ಯಾಯ ತಂದೆ ಆದಂಥ ಇದನ್ನು ತಗೊಳುತ್ತೆ. ನಮ್ಮೆಲ್ಲರಿಗೂ ನಂಬಿಕೆ ಇದೆ ಇದಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ. ಇಲ್ಲ, FIR ಆಲ್ರೆಡಿ ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆಗಿದೆ. ಎಲ್ಲ ಅವ್ರ ವಿಕ್ಟಿಮ್ದು ಏನೇನು ಸ್ಟೇಟ್ಮೆಂಟ್ ಇದೆ ಎಲ್ಲ ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ ಬಟ್ ಆಯೋಗದಿಂದ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ರೀಸೆಂಟ್ ಟೈಮ್ಸಲ್ಲಿ ಅದೇ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಡೆ ಕೆಲವರೆಲ್ಲ ಈ ವಿಡಿಯೋಸ್ಗಳನ್ನ ಡೀಫೇಕ್ ಮಾಡಿರಬಹುದು ಅನ್ನೋದು ನಿಮಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಕಂಡಿದ್ದು ಇನ್ನು SIT ಕಚೇರಿಗೆ ಆಗಮಿಸಿದ ಹಾಸನದ SP ಪ್ರಕರಣದ ಮಾಹಿತಿಯನ್ನು ನೀಡಿದ SP ಮೊಹಮ್ಮದ್ ಸುಜೀತ. ಬೆಂಗಳೂರಿನ SIT ಕಚೇರಿಗೆ ಹಾಸನ SP ಬಂದಿದ್ದಾರೆ. ಪ್ರಕರಣದ ಮಾಹಿತಿಯನ್ನ ಮೊಹಮ್ಮದ್ ಸುಚಿತ ನೀಡಿದ್ದಾರೆ. SIT ಮುಖ್ಯಸ್ಥರಿಗೆ ಪ್ರಜ್ವಲ್ ರೇವಣ್ಣ ಕೇಸ್ ಹಸ್ತಾಂತರ ಆಗಿದೆ. SITಗೆ ಕೇಸ್ ಹಸ್ತಾಂತರ ಮಾಡಲಿರುವಂತ ಸಬ್ ಇನ್ಸ್ಪೆಕ್ಟರ್ ಒಂದು ಪ್ರೊಸೀಜರ್ ಏನಿದೆ ಅದನ್ನು ಫಾಲೋ ಮಾಡಲಾಗುತ್ತೆ. ಸೊ ಆ ಕೇಸನ್ನ ಈಗ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ DN, ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ದೂರಿನ ಕಡತ FIRನ ಹಸ್ತಾಂತರ ಮಾಡಲಿದ್ದಾರೆ. ಸೊ ಇದೀಗ ಸ್ಪೆಷಲ್ ಟೀಮ್ಗೆ CID ADGP ಅವರಿಗೆ ನೀಡಲಾಗಿರೋದ್ರಿಂದ ಆ ಒಂದು ಟೀಮ್ನಲ್ಲಿ ಸೀಮಾ ಲಾಟ್ಕರ್ ಇದ್ದಾರೆ, BK ಸಿಂಗ್ ಇದ್ದಾರೆ, ಅವರ ನೇತೃತ್ವ ಇದೆ. ಸೊ ಹಾಗೆಯೇ ಸುಮನ್ ಡಿ ಹೊನೇಕರ್ ಕೂಡ SP ಈ ಒಂದು SITಯ ಟೀಮ್ನಲ್ಲಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.